ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಹಾಲಕ್ಷ್ಮಿ. ಇವತ್ತು ನಾನು ನನ್ನ ಫ್ರೆಂಡು ಮಾತಾಡ್ತಾ ಇರಬೇಕಾದ್ರೆ ಒಂದು ಜಾಗಕ್ಕೆ ಹೋಗೋಣ ಅಂತ ಅದು ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಅದು ಯಾವ ಜಾಗ ಅಂತ ನಾನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿಗೆ ಹೋಗೋದಕ್ಕೆ ನಾನು ಬನಶಂಕರಮ್ಮನ ಪ್ರಸಾದ ಗ್ರೀನ್ ಕಲರ್ ಈ ಸೀರೆ ಉಟ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಸೊ ಬನ್ನಿ. ಹೊರಡೋಕ್ಕೆ ಮೊದಲು ಅಮ್ಮನಿಗೊಂದು ನಮಸ್ಕಾರ ಮಾಡಿ ರಾಯರಿಗೆ ಕೈ ಮುಗಿದು ಹೊರಡ್ತಾ ಇದ್ದೀನಿ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಅಷ್ಟರಲ್ಲಿ ನಮ್ಮ ಕ್ಯಾಬ್ ಬಂದಿತ್ತು. ನಾವು ತುಂಬ ಖುಷಿಯಾಗಿ ಹೊರಟ್ವಿ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಮಗೆ ಯಾವುದೆಲ್ಲ ಸಹಾಯಕ್ಕೆ ಬರುತ್ತೋ, ಯಾರೆಲ್ಲ ನಮ್ಮ ಸಹಾಯಕ್ಕೆ ಬರ್ತಾರೋ ಅವರೆಲ್ರಿಗೂ ಕೃತಜ್ಞತೆಗಳನ್ನು ಅರ್ಪಿಸಬೇಕು ಅನ್ನೋದು ಲಾ ಆಫ್ ಅಟ್ರಾಕ್ಷನಲ್ಲಿರುವಂಥದ್ದು. ಸೊ ಹಾಗಾಗಿ ನಮ್ಮನ್ನು ಸೇಫಾಗಿ ಕರ್ಕೊಂಬಂದಂಥ ಚಾಲಕರಾದಂಥ ಪ್ರಜ್ವಲ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಪ್ರಜ್ವಲ್ ಅವರೇ. ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರೂ ಕೂಡ ತುಂಬ ಖುಷಿಯಾಗಿ ಹೊರಟ್ವಿ. ಇನ್ನೇನು ಆ ಜಾಗ ಸಿಕ್ಕೇ ಬಿಡ್ತು. ಯಾವುದಪ್ಪ ಆ ಜಾಗ ಅಂತಂದರೆ ನೋಡಿ ನೀವೇ, ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ, ಮಾಗಡಿ ರೋಡ್ ಹತ್ರ ಇರುವಂಥ ಜಾಗ. ತುಂಬ ಪವಿತ್ರವಾದಂಥ ರಾಯರ ಮಠ. ಸೊ ಇಲ್ಲಿ ಎಲ್ಲರೂ ಕಾಯಿನ ಕಟ್ತಾರಂತೆ, ಇಷ್ಟು ವಾರಗಳು ಅಂತ ಅಲ್ಲಿ ಹೇಳಿಕೊಟ್ಟ ಅವರ ಸಲಹೆ ಮೂಲಕ ಅಲ್ಲಿ ಕಾಯನ್ನು ಕಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ, ದೀಪವನ್ನು ಬೆಳಗಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅಲ್ಲಿ ಕೇಳ್ಪಟ್ಟೆ. ನಾವು ಇದೇ ಮೊದಲನೇ ಸಲ ಹೋಗಿದ್ದು. ತುಂಬ ಖುಷಿಯಾಯಿತು. ಒಳಗಡೆ ಹೋಗ್ತಿದ್ದಾಗೆ ಏನೋ ಒಂಥರ ಆನಂದ. ರಾಯರ ಮಠಕ್ಕೆ ಹೋಗಿದರೆ ನಿಮಗೆ ಅನುಭವ ಸಿಕ್ಕೇ ಇರುತ್ತೆ. ತುಂಬ ಖುಷಿಯಾಯಿತು. ಮುಂದಿನ ವಾರ ವಾತಾವರಣ ತುಂಬ ತಣ್ಣಗಿದ್ದಿದ್ದರಿಂದ ಬಿಸಿ ಬಿಸಿಯಾಗಿ ಒಂದು ಕಾಫಿ ಕುಡಿಯೋಣ ಅಂತ ಹೋದ್ವಿ. ಅಲ್ಲಿನ ಕಾಫಿ ರೆಡಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ವಾತಾವರಣ. ಇವತ್ತೇ ಇಷ್ಟು ರಶ್ ಇತ್ತು, ಇನ್ನು ಗುರುವಾರ ಇನ್ನೆಷ್ಟು ರಶ್ ಇರುತ್ತೋ ಗೊತ್ತಿಲ್ಲ. ತುಂಬ ಖುಷಿಯಾಯಿತು. ತುಂಬ ದಿನಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಹೋಗೋಕ್ಕಾಗಿರಲಿಲ್ಲ. ಏನೋ ಹೇಳ್ತಾರಲ್ಲ, ರಾಯರ ದರ್ಶನಕ್ಕೆ ಅವರೇ ನಮ್ಮನ್ನು ಕರೆಸ್ಕೊಬೇಕು ಅಂತ, ಅದು ಸತ್ಯ. ಸೊ ಇವತ್ತು ನಮಗೆ ಆ ಭಾಗ್ಯ ಸಿಕ್ತು. ತುಂಬ ಖುಷಿಯಾಯಿತು. ಮಳೆ ಬೇರೆ ಬರೋ ಥರ ಇತ್ತು. ದರ್ಶನ ಮುಗಿಸ್ಕೊಂಡು ಆರಾಮಾಗಿ ವಾಪಸ್ ಹೋಗುವಾಗ ಇಬ್ಬರು ಉಪವಾಸ ಹೋಗಿದ್ದರಿಂದ ತುಂಬ ಹಸಿವಾಗಿತ್ತು. ಬಂದ ತಕ್ಷಣ ಟೊಮೊಟೊ ಸಾರು ಮಾಡಿ, ರೈಸ್ ಮಾಡಿ, ಶಾವಿಗೆ ಪಾಯಸ ಮಾಡಿ ತಿಂದ್ವಿ. ಸೊ ಮುಂದಿನ ವಾರ ನಾನು ಕಾಯಿ ಕಟ್ಟೋದಕ್ಕೆ ಶುರು ಮಾಡ್ತೀನಿ. ಅವತ್ತು ಮತ್ತೆ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.